ಫುಲ್ಕನ ತೆಗೆದು ಹಾಗೆ ಒಲೆ ಮೇಲೆ ಹಾಕ್ತಾ ಇದ್ದರೆ ಹೇಗೆ ಉಪ್ಪು ಬರ್ತಾ ಇದೆ ನೋಡಿ, ವಾವ್ ಅನಿಸ್ತಾ ಇದೆ. ಅದು ಪೂರಿ ಥರ ಉಪ್ತಾ ಇದೆ. ಈ ಕಡೆ ಅದರ ಸಾಫ್ಟ್ನೆಸ್ ಕೂಡ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಲೇಯರ್ ಆಗಿ ಬಂದಿರುತ್ತೆ. ನಾನು ಅದು ಕಟ್ ಮಾಡ್ತಿರೋದ್ರಲ್ಲೇ ನಿಮಗೆ ಗೊತ್ತಾಗುತ್ತೆ ಇದೆಷ್ಟು ಸಾಫ್ಟ್ನೆಸ್ ಇದೆ ಅಂತ. ತುಂಬ ಸಾಫ್ಟಾಗಿರುತ್ತೆ. ನೀವು ಹೋಲ್ ಡೇ ಇಟ್ಟರು ಇದು ಗಟ್ಟಿ ಆಗಲ್ಲ, ಹಾಗೆ ಇರುತ್ತೆ. ಈ ಕಡೆ ಗ್ರೀನ್ ಪೀಸ್ ಕರಿ ಕೊತ ಅಂತ ಕುದೀತಾ ಇದೆ. ಗಮ್ ಅಂತ ಸ್ಮೆಲ್ ಬೇರೆ ಬರ್ತಾ ಇದೆ. ಇದ್ರ ಎರಡು ಕಾಂಬಿನೇಷನ್ ಸೂಪರು ಫುಲ್ಕಾ ಮತ್ತು ಗ್ರೀನ್ ಪೀಸ್ ಕರಿ. ಇವಾಗ ಇವೆರಡು ರೆಸಿಪಿನ ನಾನು ನಿಮಗೆ ಶೇರ್ ಮಾಡ್ತೀನಿ, ತೋರಿಸ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ ಹೇಗೆ ಅಂತ. ಎಲ್ಲರಿಗೂ ನಮಸ್ಕಾರ. ಇವಾಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೋಧಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ನೋಡಿ ನೀವು ಅದ್ರ ಮೇಲೆ ಹಾಕ್ಕೊಬೋದು. ನಾನಿಲ್ಲಿ 3 ರಿಂದ 4 ಸ್ಪೂನ್ ಹಾಕಿದ್ದೀನಿ. ಇದರಲ್ಲಿ 7 ಫುಲ್ಕಾ ಆಗುತ್ತೆ ಈ ಕ್ವಾಂಟಿಟಿಲಿ. ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೀನಿ. ಅದಕ್ಕೆ ನೀರು ಹಾಕ್ಬಿಟ್ಟು ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ನೀವು ಒಂದೇ ಸಲ ನೀರು ಹಾಕಕ್ಕೆ ಹೋಗಬಾರ್ದು. ಹಾಗೆ ಇಲ್ಲಿ ಯಾವುದೇ ಥರದ ಎಣ್ಣೆ ಅಥವಾ ಬೇರೆ, ನೀವು ಕೆಲವರು ನೀರು ಬದಲು ಹಾಲು ಹಾಕಿ ಕಲಿಸ್ತಾರೆ, ಆ ಥರ ಏನೂ ಮಾಡಬಾರ್ದು. ಬರೀ ತಣ್ಣಗಿರೋ ನೀರು ಹಾಗೆ ಉಪ್ಪು ಹಾಕ್ಬಿಟ್ಟು ಕಲಿಸ್ಕೋಬೇಕು. ಈ ಥರ ಒಂದೇ ಸಲ ನೀರು ಹಾಕ್ಬಿಡಿ. ನಾನು ಆಗಲೇ ಹೇಳ್ದಂಗೆ ಸ್ವಲ್ಪನೇ ಹಾಕಿ ಈ ಥರ ಚೆನ್ನಾಗಿ ತಿಕ್ಕಿ ಕಲಿಸ್ಕೊಬೇಕು ಹಿಟ್ಟು. ನೀವು ಇಲ್ಲಿ ಹಿಟ್ಟು ಮಾಡ್ಕೊಳ್ಳೋದೇ ಮೇನ್ ಇಂಪಾರ್ಟೆಂಟು. ಇದರಲ್ಲೇ ನಿಮಗೆ ಅದು ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ, ಎಷ್ಟು ಸಾಫ್ಟ್ನೆಸ್ ಇರುತ್ತೆ ಅಂತ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೀವು ಚೆನ್ನಾಗಿ ತಿಕ್ಕಿ ಕಲಿಸ್ಕೊಬೇಕು ಹಿಟ್ಟನ್ನ ನೋಡಿ. ಈ ಥರ ಕೈಯಲ್ಲಿ ತಿಕ್ಕಿ ಕಲಿಸ್ಬೇಕು. ಇವಾಗ ರೆಡಿಯಾಗಿದೆ ನೋಡಿ. ನಾನು ಇದರಲ್ಲಿ ಉಂಡೆಗಳು ಮಾಡಿ ಇಟ್ಕೊಂಡಿದ್ದೀನಿ. 7 ಉಂಡೆ ಆಗಿದೆ. ಇದರಲ್ಲಿ 7 ಫುಲ್ಕಾ ಆಗುತ್ತೆ. ಸೊ ನಾನು ಈ ಥರ ಆಯಿಲ್ದು ಕವರ್ನ ಯೂಸ್ ಮಾಡ್ತೀನಿ ಲಟ್ಟಿಸೋಕ್ಕೆ. ಏನು ಚಪಾತಿ ಪೂರಿ ಏನೇ ಮಾಡಿದ್ರು ನಿಮಗೆ ಯಾವ ಕಂಫರ್ಟೇಬಲೋ ಅದನ್ನು ನೀವು ಹಾಕ್ಕೊಂಡು ಮಾಡ್ಕೊಬೋದು. ನಾನು ಒಂದು ಉಂಡೆನ ಹಿಟ್ಟಲ್ಲಿ ಅದ್ಬಿಟ್ಟು ಗೋಧಿ ಹಿಟ್ಟಲ್ಲಿ ಈ ಥರ ಲಟ್ಟಿಸ್ಕೊತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಗೋಧಿ ಹಿಟ್ಟು ಜಾಸ್ತಿ ಬೇಕಾಗುತ್ತೆ, ಡ್ರೈ ಹಿಟ್ಟು ನೋಡಿ. ಈ ಥರ ಲಟ್ಟಿಸ್ಕೊಬೇಕಾದ್ರೂ ಸ್ವಲ್ಪ ನೀವು ಮೇಲಿಂದ ಹಾಕ್ಕೊತಾ ಇರಬೇಕಾಗುತ್ತೆ. ಮತ್ತು ತುಂಬ ನೀವು ಚಪಾತಿ ಥರ ಇದನ್ನು ದೊಡ್ಡದಾಗಿ ಲಟ್ಟಿಸೋದು ಪ್ಲಸ್ ತೆಳ್ಳುವಾಗಿ ಲಟ್ಟಿಸ್ಕೊಬಾರ್ದು ನೋಡಿ. ತೋರಿಸ್ತಾ ಇದ್ದೀನಲ್ಲ ಅಷ್ಟು ದಪ್ಪ ಇರಬೇಕು. ಪ್ಲಸ್ ನೀವು ಒಂದೇ ಸಲ ಒಂದು ಸೈಜಿಗೆ ಲಟ್ಟಿಸ್ಕೊಂಡ್ಮೇಲೆ ಎರಡೂ ಕಡೆನೂ ಮತ್ತೆ ಡಸ್ಟ್ ಅಂದರೆ ಗೋಧಿ ಹಿಟ್ಟನ್ನ ಡಸ್ಟ್ ಮಾಡಬೇಕಾದ್ರೆ ಸ್ಪ್ರೆಡ್ ಮಾಡಬೇಕು ಚೆನ್ನಾಗಿ. ಹಾಗೆ ಕಾವಲಿಗೆ ಕೂಡ ನೀವು ಈ ಥರ ಸ್ಪ್ರೆಡ್ ಮಾಡಬೇಕು. ಯಾಕಂದರೆ ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ಕೈಯಲ್ಲಿ ಹೀಗೆ ಮಾಡಿದ್ರೆ ನೀವು ಅದು ಸ್ಟಿಕ್ ಆಗಬಾರ್ದು, ಕಾವಲಿಗೆ ತಿರುಗಬೇಕು ನೀಟಾಗಿ, ಅಂದರೆ ಹಿಡ್ಕೊಬಾರ್ದು ಕಾವಲಿಗೆ ಅಂತ. ಆ ಥರ ಹಿಡ್ಕೊಂಡಿಲ್ಲ ಅಂದರೆ ನಿಮ್ಗೆ ಈಸಿಯಾಗಿ ಉಬ್ಬುತ್ತೆ. ಹಿಡ್ಕೊಂತು ಅಂದರೆ ಫುಲ್ಕಾ ಉಬ್ಬಿ ಬರಲ್ಲ. ಅದಕ್ಕೋಸ್ಕರ ನೀವು ಮೊದಲೇ ಸ್ವಲ್ಪ ಕಾವಲಿ ಮೇಲೂ ಸ್ವಲ್ಪ ಗೋಧಿ ಹಿಟ್ಟನ್ನ ಈ ಥರ ಸ್ಪ್ರೆಡ್ ಮಾಡ್ಕೊಂಡಿದ್ರೆ ನಿಮಗೆ ಈಸಿಯಾಗಿ ಅದು ಅಂಟ್ಕೊಳ್ಳಲ್ಲ, ಚೆನ್ನಾಗಿ ಉಬ್ಬಿನೂ ಬರುತ್ತೆ ನೋಡಿ. ಈ ಥರ ಒಂದು ಸೈಡ್ ನಾನು ಕಾಣ್ತಾ ಇದೆಯಲ್ಲ ಅಷ್ಟು ಒಂದು ಸೈಡು ಬೆಂದಿರಬೇಕು. ತೆಗೆದುಬಿಟ್ಟು ಈ ಥರ ಡೈರೆಕ್ಟಾಗಿ ಸ್ಟವ್ ಮೇಲೆ ಹಾಕ್ಬಿಡಿ ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಅಂತ. ಪೂರಿ ಕೂಡ ಎಷ್ಟು ಚೆನ್ನಾಗಿ ಉಬ್ಬಲ್ಲ ಅಷ್ಟು ಚೆನ್ನಾಗಿ ಉಬ್ತಾ ಇದೆ ನೋಡಿ. ಮತ್ತೊಂದು ತೋರಿಸ್ತೀನಿ. ಹಾಕಿದ ತಕ್ಷಣ ಉಬ್ಬುತ್ತೆ. ಕೆಲವರು ಇಲ್ಲಿ ಫುಲ್ಕಾ ಮೇಕರ್ ಅಂತ ಸಿಗುತ್ತೆ, ಅಂದರೆ ಇಲ್ಲಿ ಗ್ರಿಲ್ ಥರ ಬರುತ್ತೆ ಸ್ಟವ್ ಮೇಲೆ ಇಡೋಕ್ಕೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ನಾನು ಅದು ಇಲ್ಲದೇ ಇರೋರಿಗೆ ಡೈರೆಕ್ಟಾಗಿ ಸ್ಟವ್ ಮೇಲೆ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ನೋಡಿ. ಇದು ರೆಡಿಯಾಗಿದೆ. ಇದಾದಮೇಲೆ ನಾನು ಏನು ಮಾಡ್ತಿದ್ದೀನಿ, ಇದಕ್ಕೆ ಬಟರ್ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬಟರ್ ಫುಲ್ಕಾ ತೋರಿಸ್ತಾ ಇರೋದ್ರಿಂದ ಇದು ಬಟರ್ ಹಾಕ್ತಾಯಿದ್ದೀನಿ. ನೀವು ಏನಾದರೂ ನಿಮಗೆ ಇವಾಗ ರೆಸ್ಟೋರೆಂಟಲ್ಲಿ ನೀವು ಹೋದಾಗ ನೋಡಿರ್ತೀರ, ಅಬ್ಸರ್ವ್ ಮಾಡಿರ್ತೀರ, ಬಟರ್ ಫುಲ್ಕಾ ಅಂತ ಇರುತ್ತೆ, ಗೀ ಫುಲ್ಕಾ ಅಂತ ಇರುತ್ತೆ, ಪ್ಲೇನ್ ಫುಲ್ಕಾ ಅಂತ ಇರುತ್ತೆ, ತುಂಬ ವೆರೈಟಿ ಇರುತ್ತೆ. ಸೊ ಇದು ಬಟರ್ ಫುಲ್ಕಾ ಅಂದರೆ ನೀವು ಈ ಥರ ಬಟರ್ನ ಮೆಲ್ಟ್ ಮಾಡಿಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೊಬೇಕು. ಗೀ ಫುಲ್ಕಾ ಅಂದರೆ ಗೀನ ಈ ಥರ ಸ್ಪ್ರೆಡ್ ಮಾಡಬೇಕು ಇದ್ರ ಮೇಲೆ. ಇಲ್ಲ ಅಂದರೆ ನೀವು ಪ್ಲೈನ್ ಫುಲ್ಕಾ ಅಂದರೆ ಈ ಥರ ನಾರ್ಮಲಾಗಿ ಪ್ಲೈನಾಗಿ ಹಾಗೆ ತಿಂದರೆ ಪ್ಲೈನ್ ಫುಲ್ಕಾ ಅಂತ ಆಗುತ್ತೆ ಅಷ್ಟೇ, ಇನ್ನೇನೂ ಡಿಫ್ರೆನ್ಸ್ ಇಲ್ಲ. ಈ ಥರ ನೀವು ಮಾಡಿ ಒಂದ್ರ ಮೇಲೆ ಒಂದು ಸ್ಪ್ರೆಡ್ ಮಾಡಿ ಇಟ್ಕೊತಾ ಬಂದರೆ ತುಂಬ ಸಾಫ್ಟಾಗಿರುತ್ತೆ. ನೀವು ಆವಾಗಲೇ ಹೇಳಿದ್ನಲ್ಲ ನಾನು, ಒಂದು ದಿನ ಫುಲ್ಲು ಇಟ್ಟರು ಏನೂ ಡ್ರೈ ಆಗಲ್ಲ. ಈ ಕಡೆ ಗ್ರೀನ್ ಪೀಸ್ ಕರಿ, ಇವಾಗ ಅದನ್ನು ನೋಡ್ಕೊಂಬರೋಣ ಬನ್ನಿ ಹೇಗೆ ಅಂತ. ಸ್ವಲ್ಪ ಕೊಕೊನಟ್ ಹಾಕ್ತಾಯಿದ್ದೀನಿ. ಕಾಯಿ ತುರಿ ಆಗಿದ್ದರೆ 2 ರಿಂದ 3 ಸ್ಪೂನ್ ಆಗುತ್ತೆ. ಅದು ನಾನು ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಇದು ಆನಿಯನ್ನು, ಒಂದು ಮೀಡಿಯಮ್ ಸೈಜ್ ಆನಿಯನ್ ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದು ಮಸಾಲೆಗೆ ನಾನು ತೋರಿಸ್ತಾ ಇರೋದು ಇವಾಗ.
ಒಂದು ಸ್ವಲ್ಪ ಗೋಡಂಬಿ, ಒಂದು 6ರಿಂದ 7 ಇತ್ತು, ಒಂದು 5ರಿಂದ 6 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ. ಇಲ್ಲಿ ನಾನು ಗೋಡಂಬಿ ಆಪ್ಷನಲ್, ನೀವು ಹಾಕಿದ್ರು ಹಾಕ್ಬೋದು. ಇದು ಮತ್ತು ಧನಿಯಾ ಮತ್ತು ಜೀರಾ ಪೌಡರ್, ಅಂದರೆ ಕೊತ್ತಂಬರಿ ಮತ್ತು ಜೀರಿಗೆನ ಪೌಡ್ರು ಮಾಡಿ ಇಟ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಆಗಷ್ಟು ಹಾಕಿರೋದು. ಇದು ಪುದೀನ ಪೇಸ್ಟು, ಇದನ್ನು 2 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ನಾನು ಆಗಲೇ ಹೇಳ್ದಂಗೆ ಗೋಡಂಬಿ ಆಪ್ಷನಲ್ಲು, ಅದನ್ನು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೀವು ಹಾಕ್ತೇನೂ ಮಾಡ್ಕೊಬೋದು, ಬಟ್ ಹಾಕಿ ಅಂತಲೇ ನಾನು ಸಜೆಸ್ಟ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಮತ್ತು ತಿಕ್ನೆಸ್ ಕೂಡ ಚೆನ್ನಾಗೇ ಬರುತ್ತೆ. ನೋಡಿ, ಇದು ಪೇಸ್ಟ್ ಮಾಡ್ಕೊಂಬಂದೆ. ಇದು ಫೈನಾಗಿ ಪೇಸ್ಟ್ ಆಗಬೇಕು. ಈ ಕಡೆ ಒಂದು ಪ್ಯಾನ್ ತಗೊಳ್ಳಿ, ಅದರಲ್ಲಿ 4ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಕ್ಯಾಪ್ಸಿಕಮ್ ಹಾಕಿ ಫ್ರೈ ಮಾಡಬೇಕು. ಫಸ್ಟು ಕ್ಯಾಪ್ಸಿಕಮ್ ಸ್ವಲ್ಪ ಟೈಮ್ ತಗೊಳುತ್ತೆ ಅದು ಬೇಯೋಕ್ಕೆ, ಅದಕ್ಕೆ ಈ ಥರ ಚಿಕ್ಕ ಚಿಕ್ಕದಾಗಿ ತೆಳ್ಳಗೆ ಕಟ್ ಮಾಡಿಕೊಂಡ್ರೆ ಬೇಗ ಎಣ್ಣೆಲಿ ಫ್ರೈ ಆಗುತ್ತೆ. ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು. ಇವಾಗ ಟೊಮೆಟೊ ಆ್ಯಡ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ 3 ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಟೊಮೆಟೊ ಮತ್ತು ಇದು ಬೇಯಬೇಕು. ಬೆಂದಾದಮೇಲೆ ನೀವು ಪೇಸ್ಟ್ ಮಾಡ್ಕೊಂಡಿರ್ತೀರಲ್ಲ ಮಸಾಲ ಪೇಸ್ಟು, ಅದನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಇವಾಗ ಖಾರದ ಪುಡಿ, ರೆಡ್ ಚಿಲ್ಲಿ ಪೌಡರ್, ನಿಮ್ಗೆ ಎಷ್ಟು ಖಾರ ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಇದೆಷ್ಟು ತಿಕ್ಕಾಗಿದೆ ಅಲ್ವಾ. ಇವಾಗ ನಾನು ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಸಾಲ್ಟು. ನೋಡಿ, ಒಂದು ಕುದಿ ಬರಬೇಕಿದು ಚೆನ್ನಾಗಿ. ಇದು ತುಂಬ ತಿಕ್ಕಿರೋದ್ರಿಂದ ನೀವು ನೋಡಿಬಿಟ್ಟು ಕನ್ಸಿಸ್ಟೆನ್ಸಿ ನಿಮ್ಗೆ ಹೇಗೆ ಬೇಕು ನೋಡಿ ನೀರು ಆ್ಯಡ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ನೀರು ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಗಟ್ಟಿ ಆಯಿತು, ತಿಕ್ಕಾಯಿತು ಅನಿಸ್ತು. ಸೊ ನೀರು ಆ್ಯಡ್ ಮಾಡಿಬಿಟ್ಟು ಇದನ್ನು ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಕುದಿಬೇಕು ಚೆನ್ನಾಗಿದೆ, 5 ನಿಮಿಷ ಚೆನ್ನಾಗಿ ಕುದಿಬೇಕು. ನೋಡಿ, ಕುದೀತಾ ಇದೆ ಚೆನ್ನಾಗಿ. ಇವಾಗ ನೀವು ಗ್ರೀನ್ ಪೀಸ್ ಅಂದರೆ ಬಟಾಣಿ ಹಾಕ್ಕೊಬೇಕು. ನಾನಿದು ಹಸಿ ಬಟಾಣಿನ ಒಂದು 10 ಮಿನಿಟ್ಸು ನೀರಲ್ಲಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಅದನ್ನು ನಾನು ಡೈರೆಕ್ಟಾಗಿ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಇಷ್ಟೇ. ಎಂಡಲ್ಲಿ ಇನ್ನೇನು 5 ನಿಮಿಷ ಇರುತ್ತೆ ಅನ್ನುವಾಗ ನೀವು ಬಟಾಣಿ ಆ್ಯಡ್ ಮಾಡಿ, ಮೊದಲಿಗೆ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಸೊ ಇದು ರೆಡಿಯಾಗಿದೆ. ಇಷ್ಟೇ ಗ್ರೀನ್ ಪೀಸ್ ಕರಿ, ಸಿಂಪಲ್ ಆ್ಯಂಡ್ ಈಸಿ, ತುಂಬ ಟೇಸ್ಟ್ ಕೂಡ ಇರುತ್ತೆ. ಹಾಗೆ ಈಸಿಯಾಗಿ ಟ್ರೈ ಮಾಡ್ಬೋದು. ಗ್ರೀನ್ ಪೀಸ್ ಕರಿ ಜೊತೆಗೆ ಫುಲ್ಕಾ, ಸಾಫ್ಟ್ ಆಗಿರೋ ಬಟರ್ ಫುಲ್ಕಾ ತಿಂತಾ ಇದ್ದರೆ ಸೂಪರಾಗಿರುತ್ತೆ. ಖಂಡಿತ ನೀವೆಲ್ಲ ಟ್ರೈ ಮಾಡ್ತೀರಾ ಅಂದ್ಕೊಳ್ತೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ನಾನು ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ನಿಮಗೆ ಸಿಗ್ತೀನಿ, ಡಿಫ್ರೆಂಟ್ ಆಗಿರೋ ರೆಸಿಪಿಯೊಂದಿಗೆ. ಅಲ್ಲಿಯವರೆಗೆ ಬಾಯ್, ಟೇಕ್ ಕೇರ್.